ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ನಡೆಸುತ್ತಿರುವಂತಹ ಶೋಧ ಕಾರ್ಯಾಚರಣೆ ಇವತ್ತು 14ನೇ ದಿನಕ್ಕೆ ಅಂತ್ಯವಾಗಿದೆ. ಇನ್ನೂ ಕೂಡ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸಿದಂತ ಪಾಯಿಂಟ್ ಅಂತಂದ್ರೆ 13ನೇ ಪಾಯಿಂಟ್. ಯಾಕಂತಂದ್ರೆ ಭೀಮಾ ಹೇಳಿದ್ದ 13ನೇ ಪಾಯಿಂಟ್ ನಲ್ಲಿ ಸುಮಾರು 10 ರಿಂದ 12 ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳ್ಬಿಟ್ಟು, ಹೀಗಾಗಿ ಏನಾದ್ರು ಸಿಕ್ಕೇ ಸಿಗಬಹುದು ಅಂತ ಹೇಳ್ಬಿಟ್ಟು ಬಹಳ ಶ್ರಮ ಪಟ್ಟು ಎಸ್ಐಟಿ ಅಧಿಕಾರಿಗಳು ಏನು ನಿರಂತರ ಮಳೆ ಇದ್ರೂ ಕೂಡ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ರು. ಆ ಒಂದು ಕಾರ್ಯಾಚರಣೆ ಸದ್ಯಕ್ಕೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ನಿನ್ನೆ ಕೂಡ ಸುಮಾರು 6 ಗಂಟೆಗಳ ಕಾಲ ಏನು ನೇತ್ರಾವತಿ ದಳ ಪಕ್ಕದಲ್ಲಿ ಆ ಭೀಮಾ ತೋರಿಸಿದಂತ ಜಾಗದಲ್ಲೇ ಸುಮಾರು 20 ಅಡಿ ಅಗಲ, 20 ಅಡಿ ಉದ್ದ, ಮತ್ತೆ 20 ಅಡಿ ಆಳ ಇಷ್ಟು ಜಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಂತ ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ತೆಗೆದಿದ್ದಂತ ಮಣ್ಣನ್ನ ಮುಚ್ಚಿದ್ರು. ಮತ್ತೆ ಮಳೆ ಬಂದಾಗ ಅದೇ ರೀತಿಯಲ್ಲಿ ಕೂಡ ಅಲ್ಲಿ ಜೌಕ್ ನೀರು ಬಂದಾಗ ಆ ನೀರನ್ನ ಹೊರಗಡೆ ಸಾಗಿಸೋದಕ್ಕೆ ಮೋಟಾರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅದೇ ರೀತಿಯಂತ ಶೋಧ ಕಾರ್ಯಾಚರಣೆ ಉತ್ತರ ಭಾಗದಲ್ಲಿ ಮಾಡಿ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಹಳ ಕಾನ್ಫಿಡೆಂಟ್ ಆಗಿ ಭೀಮಾ ಕೂಡ ಎಸ್ಐಟಿ ಅಧಿಕಾರಿಗೆ ಸೂಚನೆ ಕೂಡ ಕೊಟ್ಟಿದ್ದ, ಒಂದು ಮನವಿಯನ್ನು ಕೂಡ ಮಾಡಿದ್ದ. ಆ ಏನು ಅನಾಮಿಕ ಕೊಟ್ಟಂತ ಮಾಹಿತಿ ಮೇರೆಗೆ ಆತ ತೋರಿಸಿದಂತ ಜಾಗದಲ್ಲೇ ಸ್ಪಷ್ಟವಾಗಿ ಸುಮಾರು 20 ಅಡಿ ಅಗಲ, 20 ಅಡಿ ಉದ್ದ ಮತ್ತು 20 ಅಡಿ ಆಳ ಇವತ್ತು ಕೂಡ 2ನೇ ಪಾಯಿಂಟ್ ಆಗಿ ಮಾಡಿಕೊಂಡು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿರಂತರವಾಗಿ ಸುದೀರ್ಘ ಮಳೆ ಬೀಳ್ತಾ ಇದ್ರು ಕೂಡ ಅಲ್ಲಿ ಕೂಡ 2 JCBಗಳನ್ನ ಬಳಸಿ ಏನು ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ ಇವತ್ತು ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಹೀಗಾಗಿ ಇಡೀ ಎಸ್ಐಟಿ ಸೋಕೋ ಟೀಮ್ ಆಗಿರ್ಬೋದು, ಮತ್ತೆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಮತ್ತೆ ಅದೇ ರೀತಿ ದೂರದಾರ ಏನು ಭೀಮಾ ಕೂಡ ಇವತ್ತು ನಿರಾಶೆಯಿಂದ ಬರಿಗೈಲಿ ವಾಪಸ್ ಆಗುವಂತ ಪರಿಸ್ಥಿತಿ ಇವತ್ತು ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ ಇನ್ನೂ ಇಷ್ಟೆಲ್ಲ ಸಾಲದು ಅಂತ ಇನ್ನೂ ಕೂಡ 14 ಪಾಯಿಂಟ್ಗಳಿವೆ, ಅದನ್ನು ಕೂಡ ತೋರಿಸ್ತೀನಿ ಅಂತ ಕೂಡ ಹೊಸ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರಂತೆ. ಹೀಗಾಗಿ ಇಷ್ಟು ದಿವಸ 16 ಪಾಯಿಂಟ್ಗಳನ್ನು ತೋರಿಸಿದ್ದು 16 ಪಾಯಿಂಟ್ ಅಲ್ಲಿ ಏನು ಯಾವುದೇ ರೀತಿಯಂತ ಸುಳಿವು ಕೂಡ ಸಿಕ್ಕಿಲ್ಲ, ಯಾವುದೇ ಕುರುಹು ಕೂಡ ಸಿಕ್ಕಿಲ್ಲ. ಇನ್ನು 14 ಪಾಯಿಂಟ್ ನಲ್ಲಿ ಯಾವ ಆಧಾರದ ಮೇಲೆ ಎಸ್ಐಟಿ ಅವರು ನಂಬಿಕೆಯನ್ನ ಇಡ್ತಾರೆ, ಯಾವ ರೀತಿಯಾಗಿ ತನಿಖೆಯನ್ನ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ, ಅಲ್ಲಿ ಏನಾದ್ರು ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ಜಯಂತ್ ಜೊತೆ ಮಲನಳ್ಳಿ ಸಿಸ್ಟರ್, ಪವರ್ ಟಿವಿ, ಧರ್ಮಸ್ಥಳ.